ಎಸಿನು ಲೆಕ್ಕ ಕೊಡಿ ಅಭಿಯಾನ ತೀವ್ರ ಸ್ವರೂಪ ಪಡೆದ ಬೆನ್ನಲ್ಲೇ ವಚನಾನಂದ ಸ್ವಾಮಿಗೆ ಬಿಗ್ ಶಾಕ್ ಕೊಡಲಾಗಿದೆ. ಪಂಚಮಶಾಲಿ ಗುರುಪೀಠದಿಂದ ಉಚ್ಚಾಟನೆಯನ್ನು ಮಾಡಲಾಗಿದೆ. ಗುರುಪೀಠದಲ್ಲಿ ನಡೆದ ಧರ್ಮದರ್ಶಿ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು, ಒಟ್ಟು 15 ಜನ ಇರುವಂತಹ ಧರ್ಮದರ್ಶಿ ಸಮಿತಿ ಸಭೆಯಲ್ಲಿ 12 ಜನ ಈ ನಿರ್ಧಾರಕ್ಕೆ ಸಹಮತ ಸೂಚಿಸಿದ್ದಾರೆ ಅಂತ ಧರ್ಮದರ್ಶಿ ಸಮಿತಿಯ ಸದಸ್ಯರಾದ ಬಸವರಾಜ್ ದಿಂಡೂರ್ ಹಾಗೂ ಭಾವಿ ಬೆಟ್ಟಪ್ಪ ಅವರು ತಿಳಿಸಿದ್ದಾರೆ. ಇನ್ನು ಧರ್ಮದರ್ಶಿ ಸಂಸ್ಥೆಯ ನಿರ್ಧಾರದ ಬಗ್ಗೆ ಸಂಸ್ಥಾಪಕ ಟ್ರಸ್ಟಿ HP ಬಸವರಾಜ್ ಕಿಡಿಕಾರಿದ್ದಾರೆ. ಸಭೆಯಲ್ಲಿ ವಚನಾನಂದ ಸ್ವಾಮಿಗಳನ್ನ ಮಠದ ಗುರುಪೀಠದ ಉಚ್ಚಾಟನೆಗೆ ಸಮಿತಿ ಮುಂದಾದ ಕಾರಣ ಸಭೆಯಿಂದ ನಾನು ಹೊರ ಬಂದಿದ್ದೇನೆ. ಸಮಿತಿಯ ಈ ನಿರ್ಧಾರಕ್ಕೆ ನನ್ನ ವಿರೋಧ ಇದೆ ಅಂತ ಅವರು ತಿಳಿಸಿದ್ದಾರೆ. ಏನು ಸಭೆ ಕರೆಯುವ 7 ದಿನ ಮೊದಲು ಧರ್ಮದರ್ಶಿ ಸಮಿತಿ ಸದಸ್ಯರಿಗೆ ನೋಟಿಸ್ ಕೊಡಬೇಕು. ಆದರೆ ತಡರಾತ್ರಿ ಒಂದು ಸ್ವಾಮಿಗಳು ಇರುವ ಮಠದ ಬಾಗಿಲಿಗೆ ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ಜೊತೆಗೆ ಸ್ವಾಮೀಜಿ ವಿರುದ್ಧ ಇರುವ ಆರೋಪ ಪಟ್ಟಿ ಕೊಡಬೇಕು. ಇದ್ಯಾವುದನ್ನ ಮಾಡದೆ ಧರ್ಮದರ್ಶಿ ಸಮಿತಿ ಸಭೆ ನಡೆಸಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಇಂದು ಬೆಳಗ್ಗೆಯಿಂದಲೇ ಪಂಚಮಶಾಲಿ ಗುರುಪೀಠದ ಧರ್ಮದರ್ಶಿ ಮಂಡಳಿ ಹಾಗೂ ಭಕ್ತರ ನಡುವಿನ ಸಂಘರ್ಷ ಮಠದ ಆವರಣದಲ್ಲಿ ಹೈ ಡ್ರಾಮಾ ಸೃಷ್ಟಿಸಿದ್ದು, ಮಠದ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾದ ಕಾರಣ ಯಾವುದೇ ಅಹಿತಕರ ಘಟನೆ ನಡೆದಂತೆ ತಹಶೀಲ್ದಾರ್ ಸಂತೋಷ್ ಕುಮಾರ್ ನಿಷೇಧಾಜ್ಞೆ ಜಾರಿಗೊಳಿಸಿದ್ದು, ಭಕ್ತರನ್ನ ಮಠದ ಗೇಟ್ ಬಳಿಯ ತಡೆಯಲಾಗಿತ್ತು. ಅಲ್ಲದೆ 100ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ಇನ್ನು ಪಂಚಮಶಾಲಿ ಗುರುಪೀಠದಿಂದ ಉಚ್ಚಾಟನೆ ಮಾಡಿರುವ ಬಗ್ಗೆ ವಚನಾನಂದ ಸ್ವಾಮಿಗಳು ಕೂಡ ಮಾತನಾಡಿದ್ದಾರೆ. ನನ್ನ ಉಚ್ಚಾಟನೆ ಹಾಸ್ಯಾಸ್ಪದ, ಟ್ರಸ್ಟಿ ಅವರಿಗೆ ಲೆಕ್ಕ ಕೇಳಿದ್ದಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ಷಡ್ಯಂತರ ಮಾಡಿ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ ಅಂತ ವಚನಾನಂದ ಶ್ರೀ ಆರೋಪವನ್ನು ಮಾಡಿದ್ದಾರೆ. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದವರು, ಶ್ವಾಸ್ವ ಪೀಠದಿಂದಲೇ ನನ್ನನ್ನು ಸಮಾಜ ಗುರುತಿಸಿದೆ. ಶ್ವಾಸ್ವ ಪೀಠ ಹಾಗೂ ನನ್ನ ಹೆಸರಲ್ಲಿ 1 ಇಂಚು ಭೂಮಿ ಇಲ್ಲ. ಪೀಠಾಧ್ಯಕ್ಷರಾದ ಬಳಿಕ ಪೂರ್ವಾಶ್ರಮಕ್ಕೆ ಒಮ್ಮೆಯೂ ಭೇಟಿ ನೀಡಿಲ್ಲ ಅಂತ ಕಿಡಿಕಾರಿದ್ರು. ನಾನು ಲಕ್ಷಾಂತರ ಭಕ್ತರಿಗೆ ಉತ್ತರಿಸಬೇಕು, ಈ 12 ಜನರಿಗೆ ಉತ್ತರಿಸಲ್ಲ. ಟ್ರಸ್ಟ್ನ ಸದಸ್ಯರು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ತಮ್ಮ ಅವ್ಯವಹಾರ ಮುಚ್ಚಾಕೊಳ್ಳಲು ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ. 2008ರಿಂದಲೂ ಕೂಡ ಪಂಚಮಶಾಲಿ ಗುರುಪೀಠದ ಲೆಕ್ಕವನ್ನ ಕೊಟ್ಟಿಲ್ಲ. ಇನ್ನು ಕಾನೂನು ಹೋರಾಟದ ಬಗ್ಗೆ ಭಕ್ತರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದ್ದಾರೆ. ಇದೊಂದಿಷ್ಟು ಅಪ್ಡೇಟ್. ಈಗ ಸಮಾಜದಲ್ಲಿ ಯಾವ ಪೀಠಕ್ಕೆ ಒಬ್ಬ ಪೀಠಾಧಿಪತಿ ಇರ್ತಾರೆ, ಆ ಪೀಠಕ್ಕೆ ಪೀಠಾಧಿಪತಿಯಾದವರನ್ನು ಕೂಡ ತಮ್ಮ ಪೀಠವನ್ನ ಕಾಯ್ದುಕೊಳ್ಳಲಿಕ್ಕಾಗಲ್ಲ ಅನ್ನೋ ನೋವು ಕೂಡ ಕೊರಗ್ತಾ ಇರುತ್ತೆ. ಯಾಕೆಂದ್ರೆ ಸಮಾಜದಲ್ಲಿ ಜನ ಭಕ್ತರು ಅವರನ್ನ ನಂಬಿರ್ತಾರೆ. ಆದರೆ ಯಾವುದೋ ಒಂದು ಕಮಿಟಿ ಬಂದು ಅವರನ್ನ ನೀವು ಪೀಠಾಧಿಪತಿ ಇಲ್ಲ ಅಂದ್ರೆ ಅದನ್ನು ಒಪ್ಕೊಂಡು ಕಾನೂನಾತ್ಮಕವಾಗಿ ಆದರೂ ಅದನ್ನು ಒಪ್ಕೊಂಡು ಹಿಂದೆ ಬರಬೇಕಾಗತ್ತೆ. ಆದರೆ ನನ್ನದೊಂದು ಅಚ್ಚರಿ ಏನಂದ್ರೆ, ಈ ಒಂದು ಪ್ರೆಸೆಂಟ್ ಟ್ರೆಂಡ್ ಅನ್ನ ನೋಡಿದಾಗ, ಕರ್ನಾಟಕದಲ್ಲೇ ನೋಡಿದ್ವಿ, ಪ್ರೆಸೆಂಟ್ ಒಂದು ಟ್ರೆಂಡ್ ಅನ್ನ ನೋಡಿದಾಗ ಎಷ್ಟೋ ಸ್ವಾಮಿಗಳು ಕಾಮಪುರಾಣವಂತೆ, ಸ್ವಾಮಿಯ ಕಾಮಪುರಾಣವಂತೆ, ಸ್ವಾಮಿಯ ಆಕೆ ಜೊತೆ ಮಾತನಾಡಿದ್ದು ಏನಂತೆ, ಈ ತರದ ವಿಷಯಗಳು ವೈರಲ್ ಆದಾಗ ನಿಜಕ್ಕೂ ಇವರು ಸ್ವಾಮಿಗಳ ಕಾಮಿಗಳ ಅನ್ನೋದೇ ನನಗೊಂದು ಡೌಟ್ ಬರ್ತಾ ಇದೆ. ಸ್ವಾಮಿ ಆದವನಿಗೆ ಕಾಮವಿದ್ರೆ ಆತ ಕಾಮುಕನಾಗ್ತಾನೆ, ಸ್ವಾಮಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಪ್ರೆಸೆಂಟ್ ಕೆಲವು ಸಿನಾರಿಯೋನ ನೋಡಿದಾಗ ದೊಡ್ಡ ದೊಡ್ಡ ಸ್ವಾಮಿಗಳ ಹೆಸರಲ್ಲೇ ಇಂಥದ್ದು. ಒಬ್ರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಸ್ವಾಮಿಗಳು, ಅಂತಾರೆ ನನ್ನ ಹೆಸರಿಗೆ ಕಪ್ಪು ಚುಕ್ಕೆ ತರಲಿಕ್ಕೆ ಹೇಳ್ತಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಇದು ನಿಜನೇ ಇರಬಹುದು ಅಂತ ಜನ. ಅಂದ್ರೆ ಸ್ವಾಮಿ ಆದವನಿಗೆ ಕಾಮದಾಸೆ ಇದ್ದಾಗ ಆತ ಸಂಸಾರವನ್ನ ಮಾಡಬೇಕು. ಅದನ್ನ ಬಿಟ್ಟು ಸನ್ಯಾಸತ್ವವನ್ನ ನೆಪ ಮಾತ್ರ ಸನ್ಯಾಸತ್ವವನ್ನ ತಗೊಂಡು ನಾನು ಸನ್ಯಾಸಿ ಅಂತ ಹೇಳಿ ಮತ್ತೆ ರಾತ್ರಿ ಕಾಮಪುರಾಣದಲ್ಲಿ ಬ್ಯುಸಿ ಆದ್ರೆ ಆತ ಸ್ವಾಮಿನ ಅಥವಾ ಕಾಮಿನ? ಈ ಜನರು ಅವರನ್ನ ನಂಬ್ತಾರಲ್ಲ, ಇವರು ಮೂರ್ಖರು. ಅದು ಅಂತಾರಲ್ಲ, ಜನ ಮರುಳು ಜಾತ್ರೆ ಮರುಳು ಅನ್ನಂಗೆ. ಎಂಥೆಂಥವ್ರಿಗೆ ಅಭಿಮಾನಿಗಳು ಇರ್ತಾರೆ, ಅವ್ರಿಗೆ ಭಕ್ತರು ಅಂತಂತವ್ರೆ. ಅಂದ್ರೆ ಈಗ ನಾವು ಎಷ್ಟೋ ಗುರುಗಳನ್ನ ನೋಡಿದ್ದೇವೆ. ಸಿದ್ಧಗಂಗಾ ಮಠದ ಗುರುಗಳ ಬಗ್ಗೆ, ಬಿಜಾಪುರದ ಸಿದ್ದೇಶ್ವರ ಅಪ್ಪಾಜಿ ಅವರು ತಮ್ಮ ಜೀವನ ಪರ್ಯಂತ ತಮ್ಮ ಅಂಗಿಗಳಿಗೆ ಜೇಬೆ ಇಟ್ಟಿರಲಿಲ್ಲ. ಅಂದ್ರೆ ಅವರು ಒಂದು ಕಾನ್ಸೆಪ್ಟ್ ಅವ್ರಿಗೆ ಕ್ಲಿಯರ್ ಇತ್ತು, ಬರಿಗೈಯಿಂದ ಬಂದಿದ್ದೀನಿ, ಬರಿಗೈಯಲ್ಲಿ ಹೋಗ್ತೀನಿ. ಸಮಾಜಕ್ಕೆ ಏನೋ ಒಂದು ಉದ್ಧಾರ ಮಾಡಲಿಕ್ಕೆ, ಸಮಾಜದ ಒಳಿತಿಗಾಗಿ ಒಂದು ಸಂದೇಶ ಕೊಡಲಿಕ್ಕೆ, ಅದೇ ಉದ್ದೇಶದೊಂದು ದೇವರನ್ನು ಹುಟ್ಟಿಸಿರ್ಬೋದು, ಅದನ್ನು ಮಾಡ್ತಾ ಇದ್ದೀನಿ. ದೇವ್ರು ಕರೆದಾಗ ಹೋಗಲೇಬೇಕು, ಅದಕ್ಕೆ ಬರಿಗೈಯಿಂದ ಬಂದವರು ಬರಿಗೈಲೇ ಹೋಗ್ತಾರಂತ ಆ ತತ್ವಗಳನ್ನು ಸಿದ್ಧಗಂಗಾ ಮಠದ ಪೂಜ್ಯರು ಸಿದ್ದೇಶ್ವರಪ್ಪ ಅವರು ಅದನ್ನು ಸಾರಿದ್ರು. ಆದರೆ ಇಂದಿನ ಸ್ವಾಮಿಗಳು
ಯಾರಾದರೂ ಭಕ್ತರು ಫಾರ್ಚುನರು ಇನ್ನೋವಾ ಕಾರ್ ಕೊಡ್ತಾರ, ಮನೆಗೆ ಬಂದರೆ 2 ತೊಲೆ ಬಂಗಾರ ಇಡ್ತಾರ, ಅವ್ರ ಮದುವೆಗೆ ಹೋದ್ರೆ ನಂಗೆ ಸನ್ಮಾನ ಮಾಡಿ 1 ಲಕ್ಷ ರೂಪಾಯಿ ಕಾಣಿಕೆ ಕೊಡ್ತಾರ ಅಂತ ಇವತ್ತಿನ ಸ್ವಾಮಿಗಳು ಯೋಚನೆ ಮಾಡ್ತಿದ್ದಾರೆ. ಅಂದರೆ ಸ್ವಾಮಿಗಳಿಗೆ ಹಣದ ಮೇಲೆ, ಕಾಮದ ಮೇಲೆ ಇಷ್ಟೊಂದು ಮೋಹ ಬಂದಾಗ ಅವರು ಸ್ವಾಮಿಗಳು ಹೆಂಗ್ರಿ ಆಗ್ತಾರೆ ಅಂಥದ್ರಲ್ಲಿ ನಮ್ಮ ಜನ ಅವ್ರು ಕಂಡ್ರೆ ಉದ್ದುದ್ದದ ಕಾಲು ಬೀಳೋದೇನು, ತಂದೆ ನೀನು ಅವ್ರಿಗೆ ಹಾಡ ಹಾಕಿ ರೀಲ್ಸ್ ಮಾಡೋದೇನು, ಅವರು ದೇವರು ಮನುಷ್ಯರೆಂದು ದೇವರಿಗೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯತ್ವದ ಸಂದೇಶವನ್ನು ಹೇಳ್ಬೋದು ಬಿಟ್ರೆ ಮನುಷ್ಯ ಎಂದು ದೇವ್ರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಮನುಷ್ಯರನ್ನ ದೇವ್ರು ಮಾಡ್ತೀವಿ, ದೇವ್ರ ಹೆಸರಲ್ಲಿ ಮೂಢನಂಬಿಕೆ ಕಂದಾಚಾರಗಳನ್ನು ಪಾಲಿಸ್ತೀವಿ. ಇವ್ರು ಯಾರೋ ಹೇಳಿದ್ರಂತೆ, ನಿಂಬೆಕಾಯಿ ಇದನ್ನು ಸುತ್ತಿ 3 ದಾರಿಗೆ ಬಿಡಿಸಿದ್ರೆ ನಿನ್ನಾಗಿರುವಂಥ ಎಲ್ಲ ಪಾಪಗಳ ಪರಿಹಾರ, ಅಂಥದನ್ನು ಮಾಡ್ತಿದ್ದೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ನಮಗೇನನ್ನ ತಿಳಿಸ್ಕೊಟ್ಟು ಹೋದ್ರು. ಇವತ್ತು ಬಸವಾದಿ ಶರಣರ ತತ್ವಗಳನ್ನು ಕಂಡಂತ ಈ ನಾಡಲ್ಲಿ ಇಂದು ಕೂಡ ಕಂದಾಚಾರ ಇದೆ. ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಈ ಸ್ವಾಮಿ ಆಗೋದು ಒಂದು ಟ್ರೆಂಡ್ ಬಿಸ್ನೆಸ್ ಆಗಿ ಹೋಗಿದೆ. ಇನ್ವೆಸ್ಟ್ಮೆಂಟ್ ಕಡಿಮೆ, ಬಂಡವಾಳ ಕಡಿಮೆ, ಅದರ ರಿಟರ್ನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಒಂದು 50-100 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಇಷ್ಟೊಂದು ರಿಟರ್ನ್ಸ್ ಬರಲ್ಲ. ಆದರೆ ಈ ನಕಲಿ ಸ್ವಾಮಿಗಳಾದರೆ ತುಂಬ ರಿಟರ್ನ್ಸ್. ಪೇನ್ ಕಿಲ್ಲರ್ಗಳನ್ನು ಕೊಟ್ಟು ಜನರಿಗೆ ನಿಮ್ಮ ನೋವು ಮಾಯ ಆಗ್ತಾ ಇದೆ, ನೀವು ಅಲ್ಲಿಂದ ಬಂದಿದ್ದೀರಿ, ನಿಮ್ಮ ಹೆಸರು ಅದು ಇತ್ತು, ನಿಮಗೆ ಈ ದೃಷ್ಟಿ ಇದೆ, ಅದನ್ನಿದೆ ಅಂತ ಹೇಳೋರು, ಇಲ್ಲ ಸುಮ್ಮನೆ ಮೈಯಲ್ಲಿ ದೇವರು ಬಂದಂಗೆ ಆ್ಯಕ್ಟಿಂಗ್ ಮಾಡೋದು, ಮತ್ತು ಸಾಂಬಾರಲ್ಲಿ ಹುಗ್ಗಿಯಲ್ಲಿ ಕೈ ಆಡಿಸೋರು, ಇವರೆಲ್ಲ ಸ್ವಾಮಿಗಳು, ಇವರೆಲ್ಲ ದೇವಮಾನವರು. ಇವರನ್ನ ನಮ್ಮದಂತ ನಮ್ಮ ಜನ ಇವ್ರು ಹುಚ್ಚು, ಅದು ಏನು ಜನ ಮರಳು, ಜಾತಿರ ಮರಳು, ಏನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತೂ ಒಂದು ಹೊಸ ಬಿಸ್ನೆಸ್ ಟ್ರೆಂಡ್ ಆಗಿದೆ. ಊರಿಗೊಬ್ಬ ಮುತ್ಯ, ಊರಿಗೊಬ್ಬ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡಿ, ಜಿಲ್ಲೆಗೆ 4-5 ಜನ ಮುತ್ತೆಗಳಿದ್ದಾರೆ. ಜಿಲ್ಲೆಗೆ 4-5 ಜನ. ಅವ್ರ ಕೆಲಸ ಏನು? ಮಕ್ಕಳಾಗಲ್ದವ್ರಿಗೆ ಮಕ್ಕಳು ಮಾಡಿಸಿದ್ದೀವಿ, ಅವ್ರಿಗೆ ಒಳ್ಳೇದು ಮಾಡಿದ್ದೀವಿ, ಇವನು ಬದುಕು ಹಂಗಿತ್ತು. ಒಂದು 4-5 ಜನರ ಹುಡುಗರನ್ನ ಪಕ್ಕದಲ್ಲಿ ಇಟ್ಕೊಳ್ಳೋದು, ಸ್ವಾಮಿಯವ್ರನ್ನ ನಮ್ಮದ ಮೇಲೆ, ಮುತ್ಯಾನನ್ನ ನಮ್ಮದ ಮೇಲೆ ನನ್ನ ಜೀವನ ಬದಲಾಯಿತು ಅಂತ ಸ್ಟೇಟ್ಮೆಂಟ್ ಕೊಡಿಸೋದು, ಅದಕ್ಕೆ ಬಂದಾನಪ್ಪ ನೋಡು ಅಂತ ಹಾಡು ಹಾಕೋದು. ಆ ಸ್ಟೇಟಸ್ ಇನ್ನೂ ಒಂದು 100, ನೀವು ನಂಬ್ತಿರೋ ಇಲ್ಲೋ, ರಾಜಕಾರಣಿಗಳಿಗಿಂತಲೂ ಸ್ವಾಮಿಗಳ PR ಮಾರ್ಕೆಟಿಂಗ್ ದೊಡ್ಡದಾಗಿದೆ. ಅದನ್ನ ವಿಡಿಯೋ ಎಲ್ಲ ಕಡೆ ಪಸರಿಸೋದು. ಆಮೇಲೆ ಒಂದಿಷ್ಟು ಭಕ್ತರು ಬರ್ತಾರೆ, ಆತ ಸರಿ, ನೀ ಒಳ್ಳೆ ದಾರಿಯಲ್ಲಿ ನಡೆದ್ರೆ ಆತನಿಗೆ ಎಂದೂ ಕಷ್ಟನೇ ಬರಲ್ಲ, ಅಲ್ಲಿ ಹೋದಾಗ ಒಳ್ಳೆ ದಾರಿಯಲ್ಲಿ ನಡೀರ ಅಂತ ಹೇಳ್ತಾರೆ. ಇವ್ರು ನಡೀತಾರೆ, ಕೊನೆಗೆ ಹೇಳ್ತಾರೆ ಅಪ್ಪನಿಂದಲೇ ಆಯಿತು, ಮುತ್ಯನಿಂದಲೇ ಆಯಿತು, ಸ್ವಾಮಿಯಿಂದಲೇ ಆಯಿತು ಅಂತ ಅವ್ರ ಸ್ಟೇಟಸ್ ಹಾಕೊಳ್ಳೋದು, ಇನ್ನೂ 4 ಜನಕ್ಕೆ ಮರಳು ಮಾಡೋದು. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಟ್ರೆಂಡ್ ಆಗಿದೆ. ನಾವು ದೇವರಿಲ್ಲ ಅಂತ ಹೇಳ್ತಿಲ್ಲ, ದೇವರಿದ್ದಾರೆ. ತನ್ನನ್ನು ತಾನು ಅರಿತು ನಡೆದೋಡನೆ ದೇವನೋಡ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಅಂದರೆ ನಮಗೆ ನಾವು ಅರ್ಥಕೊಂಡಾಗ ಮಾತ್ರ ನಮಗೆ ಭಕ್ತಿ ಮಾರ್ಗ ಸಿಗುತ್ತೆ, ನಮಗೆ ನಾವು ಅರ್ಥಕೊಂಡಾಗ ಮಾತ್ರ ಎಲ್ಲವೂ ಒಳ್ಳೇದಾಗತ್ತೆ. ಬೇರೆಯವ್ರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿ ನನಗೆ ಒಳ್ಳೇದಾಗ್ಲಿ ಅಂದ್ರೆ ಎಂದೂ ಕೂಡ ದೇವರು ಒಳ್ಳೇದು ಮಾಡಲ್ಲ. ನಿಮಗೆ ಯಾವ ದೇವರು ಇಷ್ಟನೋ ಆ ದೇವರಿಗೆ ಪೂಜೆ ಮಾಡಿ. ಆದರೆ ಈ ಸ್ವಾಮಿಗಳು ಇವ್ರಿಗೆ ಕಾಲು ಬಿದ್ದರೆ ನಿಮ್ಮ ಜೀವನ ಖಂಡಿತ ಎಂದು ಉದ್ಧಾರ ಆಗಲ್ಲ. ಇಂಥದ್ರಲ್ಲಿ ನಮ್ಮ ಜನ ಈಗ ಅವರು ವಚನಾನಂದ ಸ್ವಾಮಿಗಳಿಗೆ ಪೀಠದಿಂದ ಉಚ್ಚಾಟನೆ ಮಾಡಿದ್ದಾರೆ. ಈಗ ಉಚ್ಚಾಟನೆ ಮಾಡಿದರೆ ಸ್ವಾಮಿ ಆದವರು, ಈಗ ನಿಮಗೆ ದೇವರ ಮೇಲೆ ದೇವರು ಮತ್ತು ಭಕ್ತರ ಮೇಲೆ ನಂಬಿಕೆ ಇದ್ದರೆ ನೀವು ಎಲ್ಲಿದ್ದರೂ ಭಕ್ತರು ಬರ್ತಾರೆ. ಅದನ್ನು ನೀವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀರಿ ಅಂತ ಹೇಳ್ತಿದ್ರಲ್ಲ, ಅದರ ಅವಶ್ಯಕತೆನೇ ಇಲ್ಲ. ಆ 12 ಜನ ಕೊಟ್ಟಂತಹ ತೀರ್ಮಾನಕ್ಕೆ ನೀವು ತಲೆ ಬಾಗ್ಲೇಬೇಕಾಗಿಲ್ಲ. ನಿಮ್ಮನ್ನು ಪೀಠಾಧಿಪತಿ ಹುದ್ದೆಯಿಂದ ಕೆಳಗಿಳಿಸಿದ್ದಾರೆ ಅಲ್ಲ, ನೀವು ಸುಮ್ಮನೆ ಅಲ್ಲಿಂದ ನಡೆದುಕೊಂಡು ಬಂದು ಆರಾಮಾಗಿ ಬೇರೆ ಎಲ್ಲಾದರೂ ಒಂದು ಮಠವನ್ನು ಕಟ್ಕೊಂಡಿರಿ. ಜನ ಮತ್ತು ಭಕ್ತರು ನಿಮ್ಮ ಮೇಲೆ ಭರವಸೆ ಇದ್ರೆ ನೀವು ಎಲ್ಲಿದ್ದೀರೋ ಅಲ್ಲಿಗೆ ಬರ್ತಾರೆ. ಆ 12 ಜನರ ನಿರ್ಧಾರಕ್ಕೆ ನೀವು ತಲೆಬಾಗುವಂಥ ಅವಶ್ಯಕತೆ ಇಲ್ಲ. ಅವ್ರ ವಿರುದ್ಧ ಕಾನೂನು ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಅವ್ರನ್ನ ಸುಮ್ಮನೆ ಕೂಡ ಬಿಡಬಾರ್ದು. ಅವ್ರು 12 ಜನ ಅವ್ಯವಹಾರ ಮಾಡಿದರೆ 12 ಜನ ಅವ್ಯವಹಾರ ಮಾಡಿದರೆ ಆ ಥರ ಅವರ ವಿರುದ್ಧ ಕ್ರಮ ಆಗಬೇಕು, ಇಲ್ಲ ಅಂತಲ್ಲ. ಆದರೆ ನೀವು ಅವರನ್ನ ಬೈಯೋದು, ಅವ್ರು ನಿಮ್ಮನ್ನ ಬೈಯೋದು, ಅವ್ರು ನಿಮ್ಮನ್ನ ಹೇಳಿಸೋದು, ಅವ್ರು ನಿಮ್ಮನ್ನ ಟೀಕೆ ಮಾಡೋದು ಇದು ಸರಿಯಲ್ಲ. ಭಕ್ತರು ನೀವೆಲ್ಲಿದ್ರೂ ಬರ್ತಾರೆ, ಭಕ್ತರ ಜೊತೆ ನೀವಿರ್ರಿ, ನಿಮ್ಮ ಜೊತೆ ಭಕ್ತರು ಇರ್ತಾರೆ. ಇದನ್ನು ವಚನಾನಂದ ಸ್ವಾಮಿಗಳು ಅರ್ಥ ಮಾಡ್ಕೊಳ್ಬೇಕು. ಅವ್ರ 12 ಜನರ ತೀರ್ಮಾನಕ್ಕೆ ನೀವು ತಲೆಬಾಗುವಂಥ ಅವಶ್ಯಕತೆನೇ ಇಲ್ಲ.